ಸ್ನೇಹಿತರೆ, ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿಯವರೇ, ನಿಮ್ಮ ಕಣ್ಣುಗಳಿಂದ ಎಂದಿಗೂ ನೋಡಬೇಡಿ, ಏಕೆಂದರೆ ಗ್ರಹಗಳ ಚಲನೆಗಳು ಯಾರೋ ನಿಮ್ಮ ಮಾರ್ಗವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಸೂಚಿಸುತ್ತಿವೆ. ಆದರೆ ಆ ಅಡಚಣೆಯೊಳಗೆ ನಿಮ್ಮ ಜೀವನದ ದೊಡ್ಡ ಸವಾಲು ಇದೆ. ಬಾಗಿಲು ಕೂಡ ಮರೆಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದ ನೀವು ಅಸಮಂಜಸವಾಗಿ ಚಡಪಡಿಕೆ ಅನುಭವಿಸುತ್ತಿದ್ದರೆ, ಏನಾದರೂ ಸಂಭವಿಸಲಿದೆ ಎಂದು ನೀವು ಪದೇ ಪದೇ ಭಾವಿಸಿದರೆ, ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದರೆ ಅಥವಾ ನಿಮಗೆ ತಿಳಿದಿರುವ ಯಾರನ್ನಾದರೂ ಇದ್ದಕ್ಕಿದ್ದಂತೆ ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರೆ, ಇದನ್ನು ಕಾಕತಾಳೀಯವೆಂದು ತೆಗೆದುಕೊಳ್ಳಬೇಡಿ. ಇದನ್ನು ಮರೆಯಬೇಡಿ. ಇದು ನಿಮ್ಮ ಹಣೆಬರಹವಾಗಬಹುದು ಮತ್ತು ಈ ಕಥೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಮುಂದಿನ ಕೆಲವು ತಿಂಗಳುಗಳ ದಿಕ್ಕನ್ನು ಬದಲಾಯಿಸುವ ಒಂದು ಚಿಹ್ನೆ ಹೊರಹೊಮ್ಮುತ್ತಿದೆ. ಆದರೆ ಮೊದಲು ಒಂದು ಸಣ್ಣ ಟಿಪ್ಪಣಿ. ನಿಮ್ಮ ಜೀವನದಲ್ಲಿ ದೇವರ ಸೂಚನೆಗಳನ್ನು ನೀವು ನಂಬಿದರೆ ಒಂದು ಕಮೆಂಟ್ ಮಾಡಿ. ನಂಬಿಕೆ, ಏಕೆಂದರೆ ಕೆಲವೊಮ್ಮೆ ಒಂದೇ ಒಂದು ಲಿಖಿತ ಪದವು ಮುನ್ಸೂಚನೆಯೊಳಗೆ ಅಡಗಿರುವ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಮತ್ತು ಈಗ ನೀವು ಇಂದು ತಿಳಿದುಕೊಳ್ಳಬೇಕಾದ ರಹಸ್ಯದ ಕಡೆಗೆ ಸಾಗೋಣ. ಕನ್ಯಾ ರಾಶಿಯವರು, ನೀವು ಧೈರ್ಯ, ನಿರ್ಣಾಯಕತೆ ಮತ್ತು ಪ್ರತಿಕೂಲ ಪರಿಸ್ಥಿತಿಯ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಆದರೆ ಆ ಗುಣವೇ ಕೆಲವೊಮ್ಮೆ ಕೆಲವು ಜನರನ್ನು ನಿಮ್ಮ ವಿರುದ್ಧ ತಿರುಗಿಸಬಹುದು. ನಗುತ್ತಿರುವ ಪ್ರತಿಯೊಂದು ಮುಖವೂ ಹಿತೈಷಿಯಲ್ಲ. ಪ್ರತಿಯೊಂದು ಸಿಹಿ ಮುಖವೂ ಸಿಹಿಯಾಗಿರುವುದಿಲ್ಲ. ವಿಷಯಗಳು ನಿಮ್ಮ ಪರವಾಗಿ ನಡೆಯುವುದಿಲ್ಲ ಮತ್ತು ಇಂದಿನ ಗ್ರಹಗಳ ಜೋಡಣೆಯು ಆ ಗುಪ್ತ ಸತ್ಯವನ್ನು ಸೂಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಎರಡು ರೀತಿಯ ಘಟನೆಗಳಿವೆ. ಶಕ್ತಿಗಳು ಸಕ್ರಿಯವಾಗಿವೆ. ಮೊದಲ ಶಕ್ತಿಯು ನಿಮ್ಮನ್ನು ಉನ್ನತೀಕರಿಸಲು ಬಯಸುತ್ತದೆ. ಎರಡನೆಯ ಶಕ್ತಿಯು ನಿಮ್ಮನ್ನು ಗೊಂದಲಗೊಳಿಸಲು ಮತ್ತು ನಿಮ್ಮನ್ನು ಸ್ಥಳದಲ್ಲಿ ಸಿಲುಕಿಸಲು ಬಯಸುತ್ತದೆ. ಅತ್ಯಂತ ಕಷ್ಟಕರವಾದ ವಿಷಯವೆಂದರೆ ಎರಡೂ ಶಕ್ತಿಗಳು ಒಂದೇ ರೀತಿ ಕಾಣುತ್ತವೆ. ಆದ್ದರಿಂದ ಅವುಗಳನ್ನು ಗುರುತಿಸುವುದು ಸುಲಭವಲ್ಲ. ಹೆಚ್ಚಿನ ಜನರು ತಪ್ಪು ಮಾಡುವ ಸ್ಥಳ. ನಿಮ್ಮ ಸುತ್ತಲೂ ನಿಮ್ಮನ್ನು ಬೆಂಬಲಿಸುತ್ತಿರುವಂತೆ ಕಾಣುವ ಯಾರಾದರೂ ಇರಬಹುದು, ಆದರೆ ಅವನ ಮಾತುಗಳ ಹಿಂದಿನ ಉದ್ದೇಶ ಸಂಪೂರ್ಣವಾಗಿ ಬೇರೆಯದೇ ಆಗಿರಬಹುದು. ಅವನು ನಿಮ್ಮನ್ನು ನಿಧಾನಗೊಳಿಸಲು ಬಯಸುತ್ತಾನೆ. ನೀವು ಆ ಅವಕಾಶವನ್ನು ತಲುಪಬೇಕೆಂದು ಅವನು ಬಯಸುವುದಿಲ್ಲ. ಈಗಾಗಲೇ ಬಂದಿದೆ. ಇದು ನಿಮ್ಮ ಹಣೆಬರಹದಲ್ಲಿ ಈಗಾಗಲೇ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ಒಂದು ಗಮನಾರ್ಹ ರೂಪಾಂತರ ಪ್ರಾರಂಭವಾಗುತ್ತದೆ, ಏಕೆಂದರೆ ನೀವು ಎದುರಿಸುವ ಅಡಚಣೆ ದೊಡ್ಡದಾದಷ್ಟು ಅದು ಹೆಚ್ಚು ಮಹತ್ವದ್ದಾಗಿರುತ್ತದೆ ಎಂದು ಗ್ರಹಗಳು ಸೂಚಿಸುತ್ತವೆ. ಅಷ್ಟೇ ಪ್ರಮಾಣದ ಯಶಸ್ಸು ಅನುಸರಿಸುತ್ತದೆ. ಇಂದು ಯೋಜನೆಗಳು ಇದ್ದಕ್ಕಿದ್ದಂತೆ ಬದಲಾಗಬಹುದು. ಸಭೆಯನ್ನು ಮುಂದೂಡಬಹುದು. ಫೋನ್ ಕರೆ ವಿಳಂಬವಾಗಬಹುದು ಅಥವಾ ಯಾರಾದರೂ ತಮ್ಮ ನಡವಳಿಕೆಯನ್ನು ಬದಲಾಯಿಸಬಹುದು. ಮೊದಲ ನೋಟದಲ್ಲಿ ಇದೆಲ್ಲವೂ ನಿಮಗೆ ವಿರುದ್ಧವಾಗಿ ತೋರುತ್ತದೆ. ಆದರೆ ನೀವು ತಾಳ್ಮೆಯಿಂದ ಇದ್ದರೆ, ಇದೇ ಘಟನೆಗಳು ನಂತರ ದೇವರು ನಿಮ್ಮನ್ನು ದೊಡ್ಡ ನಷ್ಟದಿಂದ ರಕ್ಷಿಸಿದನೆಂದು ನಿಮಗೆ ಮನವರಿಕೆ ಮಾಡಿಕೊಡುತ್ತವೆ ಎಂಬುದು ಕೆಲವೇ ಜನರಿಗೆ ಅರ್ಥವಾಗುವ ರಹಸ್ಯ. ನಿಮ್ಮ ಜೀವನದಲ್ಲಿ ಮುಚ್ಚಿದಂತೆ ಕಾಣುವ ಬಾಗಿಲು ವಾಸ್ತವವಾಗಿ ಕೊನೆಯ ಬಾಗಿಲು ಅಲ್ಲ. ಅದರ ಹಿಂದೆ ಇನ್ನೊಂದು ದಾರಿ ತೆರೆದುಕೊಳ್ಳುತ್ತದೆ ಮತ್ತು ಆ ದಾರಿ ನಿಮ್ಮ ಹಣೆಬರಹಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಅದಕ್ಕಾಗಿಯೇ ಇಂದು ಆತುರದಿಂದ ವರ್ತಿಸಬೇಡಿ. ಒತ್ತಡದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಲ್ಲದಕ್ಕೂ ತಕ್ಷಣದ ಉತ್ತರವನ್ನು ಹೊಂದಿರುವುದು ಅನಿವಾರ್ಯವಲ್ಲ. ಕೆಲವೊಮ್ಮೆ ಮೌನವು ದೊಡ್ಡ ಗೆಲುವಿನ ಆರಂಭವಾಗಿದೆ. ಈಗ ಕಳೆದ 7 ದಿನಗಳನ್ನು ನೆನಪಿಸಿಕೊಳ್ಳಿ. ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗಿದ್ದಾರೆಯೇ? ಹಳೆಯ ಪರಿಚಯಸ್ಥರು ಯಾವುದೇ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ನಿಮಗೆ ಕರೆ ಮಾಡಿದ್ದಾರೆಯೇ? ನೀವು ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿದ್ದೀರಾ? ಒಂದು ಅವಕಾಶ ಬಂದಂತೆಯೇ ಜಾರಿ ಹೋಗಿದೆಯೇ? ಹಾಗಿದ್ದಲ್ಲಿ ಭಯಪಡಬೇಡಿ. ಇವು ಅದರ ಚಿಹ್ನೆಗಳು. ವಿಧಿ ನಿಮ್ಮನ್ನು ಒಂದು ಪ್ರಮುಖ ಬದಲಾವಣೆಗೆ ಸಿದ್ಧಪಡಿಸುತ್ತಿದೆ ಮತ್ತು ಅತ್ಯಂತ ಆಸಕ್ತಿದಾಯಕ ಭಾಗವು ಇನ್ನೂ ಬರಬೇಕಿದೆ. ಇಂದಿನ ಗ್ರಹಗಳ ಜೋಡಣೆಗಳು ಎಂದರೆ ಒಬ್ಬ ವ್ಯಕ್ತಿಯು ನಿಮ್ಮ ಜೀವನವನ್ನು ಮತ್ತೆ ಪ್ರವೇಶಿಸಲಿದ್ದಾನೆ. ಅವರ ಆಗಮನವು ಆರಂಭದಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ, ಆದಾಗ್ಯೂ ನಂತರ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಬಹುದು. ಈ ವ್ಯಕ್ತಿಯು ನಿಮ್ಮ ವೃತ್ತಿಜೀವನ, ನಿಮ್ಮ ಖ್ಯಾತಿ ಅಥವಾ ಹಳೆಯ ಈಡೇರದ ಅವಕಾಶದ ಬಗ್ಗೆಯೂ ಕಾಳಜಿ ವಹಿಸಬಹುದು. ಆದರೆ ಅವನು ಅಥವಾ ಅವಳು ಗುರುತಿಸಲು ನೀವು ನಿಮ್ಮ ಸ್ವಂತ ಆಂತರಿಕ ಧ್ವನಿಯನ್ನು ಕೇಳಬೇಕು, ಇತರರ ಮಾತನ್ನಲ್ಲ. ಏಕೆಂದರೆ ಈಗಿರುವ ದೊಡ್ಡ ಪಿತೂರಿ ನಿಮ್ಮ ವಿರುದ್ಧವಲ್ಲ, ಆದರೆ ನಿಮ್ಮ ಆಲೋಚನೆಯ ವಿರುದ್ಧವಾಗಿದೆ. ಯಾರಾದರೂ ನಿಮಗೆ ಮತ್ತೆ ಏನೂ ಒಳ್ಳೆಯದಾಗುವುದಿಲ್ಲ ಎಂದು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ಅರ್ಥಮಾಡಿಕೊಳ್ಳಿ. ಈಗ ಒಳ್ಳೆಯದು ಏನೂ ಆಗುವುದಿಲ್ಲ ಎಂದು ಯಾರಾದರೂ ನಿಮ್ಮನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದರೆ, ಇದು ನಿಮ್ಮ ಅದೃಷ್ಟ ನಿಮಗೆ ನೀಡಿರುವ ಸುಳ್ಳು ಎಂದು ಅರ್ಥಮಾಡಿಕೊಳ್ಳಿ. ಮತ್ತು ಬಹುಶಃ ಅದಕ್ಕಾಗಿಯೇ ಕಳೆದ ಕೆಲವು ದಿನಗಳಿಂದ ನಿಮ್ಮೊಳಗೆ ಒಂದು ಅಜ್ಞಾತ ಚಡಪಡಿಕೆ ಮತ್ತು ಒಂದು ಅಜ್ಞಾತ ಭರವಸೆ ಏಕಕಾಲದಲ್ಲಿ ನಡೆಯುತ್ತಿವೆ. ಇದು ಸಾಮಾನ್ಯವಲ್ಲ. ರೂಪಾಂತರದ ಮೊದಲು ಇದು ಸ್ಥಿತಿ. ನಿಮ್ಮ ಜೀವನದಲ್ಲಿ ಶಕ್ತಿಯು ಬದಲಾಗುತ್ತಿದೆ, ಆದರೆ ರೂಪಾಂತರದ ಮೊದಲು ಯಾವಾಗಲೂ ಇರುತ್ತದೆ. ಪರಿಶ್ರಮ ಪಡುವವರು ಮಾತ್ರ ಸೂರ್ಯೋದಯವನ್ನು ನೋಡುತ್ತಾರೆ. ಈ ಹೊತ್ತಿಗೆ ಇದು ಎಲ್ಲೋ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿದರೆ, ಇದು ನಿಮ್ಮ ಜೀವನಕ್ಕೆ ಸಂಪರ್ಕ ಕಲ್ಪಿಸುತ್ತಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿ ಇಷ್ಟಪಡಿ, ಏಕೆಂದರೆ ನಿಮ್ಮ ಸಣ್ಣ ಕೊಡುಗೆಯು ಅಂತಹ ಸಕಾರಾತ್ಮಕತೆಯನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಸ್ಫೂರ್ತಿದಾಯಕ ಸಂದೇಶಗಳು ಹೆಚ್ಚಿನ ಜನರನ್ನು ತಲುಪಲು ಸಹಾಯ
ಸಹಾಯ ಮಾಡುತ್ತದೆ. ಈಗ ನಿಮ್ಮ ಉಸಿರಾಟದ ಲಯವನ್ನು ಅನುಭವಿಸಿ, ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ ಮತ್ತು ಎಲ್ಲವೂ ನಿಜವಾಗಿಯೂ ಅಂದುಕೊಂಡಂತೆ ಇದೆಯೇ, ಅಥವಾ ನಿಮ್ಮ ಅದೃಷ್ಟ ಈಗಾಗಲೇ ತನ್ನ ಮುಂದಿನ ಹೆಜ್ಜೆ ಇಟ್ಟಿದೆಯೇ, ಅಥವಾ ನೀವು ಅದರ ಮೊದಲ ಸುಳಿವನ್ನು ಪಡೆದುಕೊಂಡಿದ್ದೀರಾ ಎಂಬುದರ ಕುರಿತು ಯೋಚಿಸಿ. ಕಾಲದ ಮೊದಲು ಎಂದಿಗೂ ಬಹಿರಂಗಗೊಳ್ಳದ ಕೆಲವು ರಹಸ್ಯಗಳಿವೆ ಮತ್ತು ವ್ಯಕ್ತಿ ಮಾತ್ರ ಗುರುತಿಸಬಹುದಾದ ಕೆಲವು ಚಿಹ್ನೆಗಳು ಇವೆ. ಬದಲಾವಣೆಗೆ ಉದ್ದೇಶಿಸಲಾದ ವ್ಯಕ್ತಿಯನ್ನು ಕಂಡುಕೊಳ್ಳುತ್ತಾನೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ದೊಡ್ಡ ಗೊಂದಲವೆಂದರೆ ಯಾವುದೋ ಒಂದು ವಿಷಯದ ಬಗ್ಗೆ. ಇದು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಆದರೆ ಸಂದರ್ಭಗಳ ಬಗ್ಗೆ. ಜನರು ಮುಂದೆ ಸಾಗುತ್ತಿರುವಂತೆ ಭಾಸವಾಗಬಹುದು ಮತ್ತು ನೀವು ಅದೇ ಸ್ಥಳದಲ್ಲಿ ಸಿಲುಕಿಕೊಂಡಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಬೇರೆಯವರು ಪಡೆಯುತ್ತಿರುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಅದೃಷ್ಟವು ನಿಮ್ಮನ್ನು ತೊರೆದಿದೆ ಎಂದು ನಿಮ್ಮ ಮನಸ್ಸು ಸೂಚಿಸಬಹುದು, ಆದರೆ ಇದು ಗ್ರಹಗಳ ಸ್ಥಾನಗಳು ಸಂಪೂರ್ಣವಾಗಿ ವಿಭಿನ್ನವಾದ ಕಥೆಯನ್ನು ಹೇಳುತ್ತವೆ. ಅದೃಷ್ಟವು ನಿಮ್ಮನ್ನು ಕೈಬಿಟ್ಟಿಲ್ಲ, ಅದೃಷ್ಟ ಮಾತ್ರ ಸರಿಯಾಗಿದೆ. ಸಮಯಕ್ಕಾಗಿ ಕಾಯುವುದು ಮತ್ತು ನಿಮ್ಮ ವಿರೋಧಿಗಳು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಪ್ರತಿಯೊಂದು ಸಣ್ಣ ಯಶಸ್ಸಿಗೂ ನಗುವ ಕೆಲವು ಜನರಿದ್ದಾರೆ, ಆದರೆ ಒಳಗೊಳಗೆ ಅವರು ನೀವು ಮುಂದುವರಿಯಬಾರದು ಎಂದು ಬಯಸುತ್ತಾರೆ. ಅವರು ನಿಮ್ಮ ಮುಂದೆ ನೇರವಾಗಿ ನಿಂತು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ, ಆದ್ದರಿಂದ ಅವರು ಸಂದರ್ಭಗಳನ್ನು ಆಶ್ರಯಿಸುತ್ತಾರೆ. ಕೆಲವೊಮ್ಮೆ ಅವರು ಸಲಹೆಯ ಹೆಸರಿನಲ್ಲಿ ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತಾರೆ, ಕೆಲವೊಮ್ಮೆ ಅವರು ಭಯವನ್ನು ಬಳಸುತ್ತಾರೆ, ಕೆಲವೊಮ್ಮೆ ಅವರು ಸಮಯ ಸರಿಯಿಲ್ಲ ಎಂದು ಹೇಳುತ್ತಾರೆ. ನೆನಪಿಡಿ, ಯಾವಾಗಲೂ ಕಾಯಲು ನಿಮಗೆ ಸಲಹೆ ನೀಡುವ ವ್ಯಕ್ತಿ ಯಾವಾಗಲೂ ನಿಮ್ಮ ಹಿತೈಷಿಯಲ್ಲ. ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ವಿಷಯವನ್ನು ದೃಢವಾಗಿ ಸ್ಥಾಪಿಸಿಕೊಳ್ಳಬೇಕು. ನಿಮ್ಮ ಹಾದಿಯು ಇತರರ ಅಭಿಪ್ರಾಯಗಳಿಂದಲ್ಲ, ಆದರೆ ನಿಮ್ಮ ಧೈರ್ಯದಿಂದ ರೂಪುಗೊಳ್ಳುತ್ತದೆ ಮತ್ತು ಇದು ಧೈರ್ಯದ ಪರೀಕ್ಷೆ ಪ್ರಾರಂಭವಾಗಿದೆ. ಇತ್ತೀಚೆಗೆ ನೀವು ಸಣ್ಣ ವಿಷಯಗಳಿಂದ ವಿಚಲಿತರಾಗುವುದನ್ನು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ಕೋಪವು ಯಾವುದೇ ಕಾರಣವಿಲ್ಲದೆ ಉರಿಯುತ್ತದೆ, ಕೆಲವೊಮ್ಮೆ ಹಠಾತ್ ಶಾಂತಿಯ ಭಾವನೆ ಉಂಟಾಗುತ್ತದೆ, ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಭರವಸೆ ಜಾಗೃತಗೊಳ್ಳುತ್ತದೆ ಮತ್ತು ಮುಂದಿನ ಕ್ಷಣದಲ್ಲಿ ದುಃಖದ ಅಲೆಯು ಮನಸ್ಸಿಗೆ ಬರುತ್ತದೆ. ಅನುಮಾನವು ನುಸುಳುತ್ತದೆ. ಇದು ದೌರ್ಬಲ್ಯದ ಸಂಕೇತವಲ್ಲ, ಇದು ಶಕ್ತಿಯ ಬದಲಾವಣೆಯ ಸಂಕೇತ. ಜೀವನವು ಒಂದು ಪ್ರಮುಖ ತಿರುವು ತಲುಪಿದಾಗಲೆಲ್ಲ ಮೊದಲು ಮನಸ್ಸು ಸ್ವತಃ ಬದಲಾಗುತ್ತದೆ, ಆನಂತರ ಪರಿಸ್ಥಿತಿಗಳು ಬದಲಾಗುತ್ತವೆ. ಅದಕ್ಕಾಗಿಯೇ ನೀವು ಇಂದು ನಿಮ್ಮ ಆಲೋಚನೆಗಳನ್ನು ರಕ್ಷಿಸಿಕೊಳ್ಳಬೇಕು, ಏಕೆಂದರೆ ಅವುಗಳು ಅತ್ಯಂತ ಮುಖ್ಯವಾದವು. ಒಂದು ದೊಡ್ಡ ಪಿತೂರಿ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತದೆ. ಯಾರಾದರೂ ನಿಮಗೆ ತುಂಬಾ ಆಕರ್ಷಕವಾಗಿ ಕಾಣುವ ಅವಕಾಶಗಳನ್ನು ನೀಡಬಹುದು, ಆದರೆ ಅದರೊಳಗೆ ಅಡಗಿರುವ ಮೌಲ್ಯವು ಅಗಾಧವಾಗಿರಬಹುದು ಮತ್ತು ಒಂದು ಸಣ್ಣ ಅವಕಾಶವು ನಿಮಗೆ ಕ್ಷುಲ್ಲಕವೆನಿಸಬಹುದು, ಆದರೆ ಭವಿಷ್ಯದಲ್ಲೂ ಅದು ಹಾಗೆಯೇ ಇರುತ್ತದೆ, ನಿಮ್ಮ ಗುರುತಾಗಿರುತ್ತದೆ. ಆದ್ದರಿಂದ ಇಂದು ಹೊಳೆಯುವ ಎಲ್ಲವನ್ನೂ ಚಿನ್ನವೆಂದು ತಪ್ಪಾಗಿ ಭಾವಿಸಬೇಡಿ. ಕೆಲವೊಮ್ಮೆ ದೊಡ್ಡದು ನಿಧಿ ಸಾಮಾನ್ಯ ಬಾಗಿಲುಗಳ ಹಿಂದೆ ಅಡಗಿದೆ. ಈಗ ನಾನು ನಿಮಗೆ ಇನ್ನೊಂದು ಸುಳಿವು ನೀಡಲು ಬಯಸುತ್ತೇನೆ. ನೀವು ಕಳೆದ ಕೆಲವು ದಿನಗಳನ್ನು ನೋಡಿದರೆ, ಪದೇ ಪದೇ ನೋಡುತ್ತಿದ್ದರೆ, ನಿಮಗೆ ಇದ್ದಕ್ಕಿದ್ದಂತೆ ಹಳೆಯ ಕನಸು ನೆನಪಾಗಿದ್ದರೆ, ನೀವು ಹಳೆಯ ಸ್ನೇಹಿತ, ಸಂಬಂಧಿ ಅಥವಾ ಸಹೋದ್ಯೋಗಿಯೊಂದಿಗೆ ಇದ್ದಿದ್ದರೆ, ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸಿಗೆ ಬರುತ್ತಿದ್ದರೆ, ಅದನ್ನು ನಿರ್ಲಕ್ಷಿಸಬೇಡಿ. ಅದೃಷ್ಟವು ಆ ದಿಕ್ಕಿನಿಂದ ನಿಮಗೆ ಸಂದೇಶವನ್ನು ತರುವ ಸಾಧ್ಯತೆ ಇದೆ, ಆದರೆ ಇಲ್ಲಿ ಒಂದು ಪರೀಕ್ಷೆ ಇರುತ್ತದೆ, ಏಕೆಂದರೆ ಹಿಂದಿರುಗುವ ಪ್ರತಿಯೊಬ್ಬರೂ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ. ನೀವು ಇನ್ನು ಮುಂದೆ ಹಿಂದಿನ ವ್ಯಕ್ತಿಯಲ್ಲ ಎಂದು ತೋರಿಸಲು ನೀವು ಬದಲಾಗಿದ್ದೀರಿ. ನಿಮ್ಮ ಆಲೋಚನೆ ಬದಲಾಗಿದೆ, ನಿಮ್ಮ ಭವಿಷ್ಯ ಬದಲಾಗಲಿದೆ, ಈಗಾಗಲೇ ಸಿದ್ಧವಾಗಿದೆ ಮತ್ತು ಅದು ಅದೃಷ್ಟವನ್ನು ಬದಲಾಯಿಸಲು ಸಿದ್ಧವಾದಾಗ ಅದು ಮಾಡುವ ಮೊದಲ ಕೆಲಸವೆಂದರೆ ನಿಮ್ಮ ಸುತ್ತಲಿನ ಜನರ ನಿಜವಾದ ಗುರುತನ್ನು ಬಹಿರಂಗಪಡಿಸುವುದು. ಅದಕ್ಕಾಗಿಯೇ ಮುಂಬರುವ ದಿನಗಳಲ್ಲಿ ಕೆಲವು ಸತ್ಯಗಳು ಹೊರಹೊಮ್ಮಬಹುದು. ಅದು ಆರಂಭದಲ್ಲಿ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ, ನಂತರ ಸಮಾಧಾನ ತರುತ್ತದೆ ಮತ್ತು ನೀವು ನಗುತ್ತಿರುತ್ತೀರಿ. ಅದೃಷ್ಟವಶಾತ್ ನೀವು ಎಲ್ಲವನ್ನೂ ಸಮಯಕ್ಕೆ ಅರ್ಥಮಾಡಿಕೊಂಡಿದ್ದೀರಿ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ನೀವು ಉದ್ಯೋಗದಲ್ಲಿದ್ದರೆ, ನೀವು ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ, ಇಂದು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಮೊದಲ ನೋಟದಲ್ಲಿ ಸಾಮಾನ್ಯವೆಂದು ತೋರುವ ಅವಕಾಶವು ನಿಧಾನವಾಗಿ ನಿಮ್ಮನ್ನು ಸಮೀಪಿಸುತ್ತಿದೆ, ಆದರೆ ಅದು ಭವಿಷ್ಯದಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ಹೊಂದಿದ್ದರೆ, ಹಳೆಯ ಕ್ಲೈಂಟ್, ಹಳೆಯ ಸಂಪರ್ಕ ಅಥವಾ ಹಳೆಯ ಅಪೂರ್ಣಗೊಂಡ ಕೆಲಸದಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ. ನೀವು ಮುಚ್ಚಲಾಗಿದೆ ಎಂದು ಭಾವಿಸಿದ ಯೋಜನೆಯು ಮತ್ತೆ ತೆರೆಯಬಹುದು. ಅದು ಅದೃಷ್ಟದ ಸಾರ. ಅತ್ಯಂತ ಅದ್ಭುತವಾದ ಆಟವೆಂದರೆ ನಾವು ಅಂತ್ಯ ಎಂದು ಭಾವಿಸುತ್ತೇವೆ, ಅಲ್ಲಿಯೇ ಹೊಸ ಆರಂಭ ಪ್ರಾರಂಭವಾಗುತ್ತದೆ. ಸಂಪತ್ತು ಕೇವಲ ಗಳಿಸುವುದರಿಂದ ಬರುವುದಿಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಸಂಪತ್ತು ಬರುತ್ತದೆ. ನೀವು ಇಂದು ದುರಾಸೆಯನ್ನು ತಪ್ಪಿಸಿಕೊಳ್ಳಬೇಕು. ಯಾರಾದರೂ ತ್ವರಿತ ಲಾಭದ ಭರವಸೆ ನೀಡಿದರೆ ಮೊದಲು ಶಾಂತವಾಗಿ ಯೋಚಿಸಿ, ಏಕೆಂದರೆ ಈಗ ನಿಮ್ಮ ದೊಡ್ಡ ಶಕ್ತಿ ತಾಳ್ಮೆ. ತಾಳ್ಮೆಯು ನಿಮ್ಮನ್ನು ಶಾಶ್ವತ ಸಮೃದ್ಧಿ, ನಿಮಗಾಗಿ ಕಾಯುತ್ತಿರುವ ಹಾದಿಗೆ ಕರೆದೊಯ್ಯುತ್ತದೆ. ಮತ್ತು ಈಗ ನಾನು ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿಯನ್ನು ಹೊಂದಿದ್ದೇನೆ. ನನಗೆ ಈ ಸಂದೇಶವು ನಿಮ್ಮ ಹೃದಯದಲ್ಲಿ ಆಳವಾದ ಅಸಮಾಧಾನವನ್ನು ಮುಟ್ಟುತ್ತದೆ ಮತ್ತು ನೀವು ಭಾವಿಸುವ
ಭಾವಿಸಿದರೆ ಕಮೆಂಟ್ಗಳಲ್ಲಿ ಒಂದು ಪದವನ್ನು ಬರೆಯಿರಿ. ಧೈರ್ಯ. ಏಕೆಂದರೆ ಕೆಲವೊಮ್ಮೆ ಒಂದೇ ಒಂದು ಪದವು ಮನಸ್ಸಿಗೆ ಅದರ ನಿಜವಾದ ಶಕ್ತಿಯನ್ನು ನೆನಪಿಸುತ್ತದೆ ಮತ್ತು ನೀವು ಇನ್ನೂ ಈ ಕುಟುಂಬದ ಭಾಗವಾಗಿಲ್ಲದಿದ್ದರೆ ನೀವು ಸಿದ್ಧರಿದ್ದರೆ ಚಾನಲ್ಗೆ ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿರುವ ಹಲವು ಚಿಹ್ನೆಗಳು ಹೊರಬರುತ್ತವೆ. ನಿಮ್ಮ ನಿರ್ಧಾರಗಳನ್ನು ಸ್ಪಷ್ಟಪಡಿಸಿ. ಈಗ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನೀವು ಹೆಚ್ಚು ನಂಬುವ ವ್ಯಕ್ತಿ ಯಾರು? ವಿಧಿ ನಿಜವಾಗಿಯೂ ನಿಮ್ಮ ಕಡೆ ಇದೆಯೇ ಅಥವಾ ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿದೆಯೇ? ಈ ಪ್ರಶ್ನೆ ಇಂದು ನಿಮ್ಮ ಜೀವನದ ದೊಡ್ಡ ಒಗಟಾಗಿದೆ ಮತ್ತು ಈ ಒಗಟಿನ ಉತ್ತರವು ನಿಮ್ಮ ಹಣೆಬರಹಕ್ಕೆ ಮುಂದಿನ ಬಾಗಿಲನ್ನು ತೆರೆಯಬಹುದು. ನೀವು ಎಂದಾದರೂ ಗಮನಿಸಿದ್ದೀರಾ, ಜೀವನದಲ್ಲಿ ಯಾರಾದರೂ ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿರುವಾಗ ಮೊದಲು ಆಗುವುದು ಶಾಂತಿ. ಕೆಲವು ಸಂಬಂಧಗಳು ಕಾರಣವಿಲ್ಲದೆ ಬದಲಾಗುತ್ತವೆ, ಕೆಲವು ಜನರು ದೂರ ಸರಿಯುತ್ತಾರೆ, ಕೆಲವು ಯೋಜನೆಗಳು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತವೆ ಮತ್ತು ಮನಸ್ಸು ತನ್ನನ್ನು ತಾನೇ ಏಕೆ ಎಂದು ಕೇಳಿಕೊಳ್ಳುತ್ತಲೇ ಇರುತ್ತದೆ. ಇದು ಏಕೆ ನಡೆಯುತ್ತಿದೆ? ಕನ್ಯಾ ರಾಶಿಯವರೇ, ಇದೇ ಸರಿಯಾದ ಕ್ಷಣ. ಹೆಚ್ಚಿನ ಜನರು ಬಿಟ್ಟುಕೊಡುತ್ತಾರೆ, ಆದರೆ ನೀವು ಇನ್ನು ಈ ಕಥೆಯನ್ನು ಕೇಳುತ್ತಿದ್ದರೆ ನಿಮ್ಮ ಅದೃಷ್ಟವು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಆಶೀರ್ವದಿಸಿರುವ ಸಾಧ್ಯತೆ ಇದೆ. ಏಕೆಂದರೆ ಇಂದು ಉತ್ಪತ್ತಿಯಾಗುತ್ತಿರುವ ಸಂಕೇತಗಳು ಸಾಮಾನ್ಯವಲ್ಲ. ನಿಮ್ಮ ಜೀವನದಲ್ಲಿ ಸತ್ಯ ನಿಧಾನವಾಗಿ ಪದರಗಳ ಕೆಳಗಿನಿಂದ ಹೊರಹೊಮ್ಮುವ ಒಂದು ಅಧ್ಯಾಯವು ತೆರೆದುಕೊಳ್ಳಲಿದೆ. ನೀವು ಯಾವಾಗಲೂ ಬಲವಾಗಿ ಹಿಡಿದಿರುವ ವ್ಯಕ್ತಿ, ನನಗೆ ಅರ್ಥವಾಯಿತು, ಅದು ಒಳಗೆ ಅತ್ಯಂತ ದುರ್ಬಲ ವ್ಯಕ್ತಿಯಾಗಿರಬಹುದು. ನೀವು ನಿಮ್ಮ ಶತ್ರು ಎಂದು ಭಾವಿಸಿದ ವ್ಯಕ್ತಿ, ಅದು ತಿಳಿಯದೆಯೇ ನಿಮಗೆ ಆ ಅಂಚನ್ನು ನೀಡುತ್ತಿರುವ ವ್ಯಕ್ತಿಯಾಗಿರಬಹುದು. ನಿಮ್ಮ ದೊಡ್ಡ ಯಶಸ್ಸು ನಿಮಗಾಗಿ ಕಾಯುತ್ತಿರುವ ದಿಕ್ಕಿನಲ್ಲಿ ತಳ್ಳಿರಿ. ಅದೃಷ್ಟ ಎಂದಿಗೂ ನೇರ ರೇಖೆಯಲ್ಲಿ ಕೆಲಸ ಮಾಡುವುದಿಲ್ಲ, ಅದು ವಕ್ರವಾಗಿರುತ್ತದೆ. ಆದರೆ ದಾರಿಯನ್ನು ಸುಗಮಗೊಳಿಸುತ್ತದೆ ಮತ್ತು ಆ ಮಾರ್ಗದಲ್ಲಿ ನಡೆಯುವ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತಾನೆ. ಅದಕ್ಕಾಗಿಯೇ ನೀವು ಇಂದು ಯಾವುದೇ ವೈಫಲ್ಯವನ್ನು ಅಂತಿಮ ಫಲಿತಾಂಶವೆಂದು ಪರಿಗಣಿಸಬಾರದು. ಒಂದು ಬಾಗಿಲು ಮುಚ್ಚಿದ್ದರೆ ಅದು ನಿಮಗಾಗಿ ಇನ್ನೊಂದು ಬಾಗಿಲು ಸಿದ್ಧವಾಗುತ್ತಿರುವುದರಿಂದ ಮಾತ್ರ. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ. ಮನೆಯ ವಾತಾವರಣವು ಸಾಮಾನ್ಯಕ್ಕಿಂತ ಸ್ವಲ್ಪ ಭಿನ್ನವಾಗಿರಬಹುದೆಂದು ಗ್ರಹಗಳು ಸೂಚಿಸುತ್ತವೆ. ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಕೊರೆಯುತ್ತಿದ್ದ ಏನೋ ಬೆಳಕಿಗೆ ಬರಬಹುದು. ಅದು ಬೆಳಕಿಗೆ ಬರುವ ಸಾಧ್ಯತೆಯಿದೆ, ಆದರೆ ಆಶ್ಚರ್ಯಕರವಾಗಿ ಅದೇ ಸಂಭಾಷಣೆಯು ನಂತರ ಸಂಬಂಧಗಳನ್ನು ಸ್ಪಷ್ಟಪಡಿಸುತ್ತದೆ. ನೀವು ತಾಳ್ಮೆಯಿಂದಿದ್ದು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆರಿಸಿದರೆ ಅಂತಹ ಭ್ರಮೆ ಬಹಳ ದಿನಗಳಿಂದ ಹಿಡಿದಿಟ್ಟುಕೊಂಡಿದ್ದ ಹೊರೆಯನ್ನು ತೆಗೆದುಹಾಕಲಾಗುತ್ತದೆ. ಕೆಲವೊಮ್ಮೆ ಸತ್ಯವನ್ನು ಕೇಳಲು ಕಷ್ಟವಾಗಬಹುದು, ಆದರೆ ಸತ್ಯ ಮಾತ್ರ ಮನಸ್ಸನ್ನು ಮುಕ್ತಗೊಳಿಸುತ್ತದೆ ಮತ್ತು ಈ ವಿಮೋಚನೆಯು ನಿಮಗೆ ಹೊಸ ಆರಂಭವಾಗುತ್ತದೆ. ಈಗ ಪ್ರೀತಿಯ ಬಗ್ಗೆ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿ ಇದ್ದರೆ ಆಗ ನಿಮ್ಮ ನಡವಳಿಕೆಯಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನು ನೀವು ಗಮನಿಸಬಹುದು. ಆತುರದ ತೀರ್ಮಾನಗಳಿಗೆ ಬರಬೇಡಿ. ಪ್ರತಿಯೊಂದು ದೂರವು ಬೇರ್ಪಡಿಸುವಿಕೆಯನ್ನು ಸೂಚಿಸುವುದಿಲ್ಲ. ಕೆಲವೊಮ್ಮೆ ಜೀವನವೇ ಇಬ್ಬರು ವ್ಯಕ್ತಿಗಳನ್ನು ಪರೀಕ್ಷಿಸುತ್ತದೆ. ಇದರಿಂದ ಅವರ ಸಂಬಂಧಗಳು ಮೊದಲಿಗಿಂತ ಬಲಗೊಳ್ಳುತ್ತವೆ. ಹಿಂತಿರುಗಿದೆ ಮತ್ತು ನೀವು ಒಬ್ಬಂಟಿಯಾಗಿದ್ದರೆ, ನಿಧಿ ಎಂದಿಗೂ ದೀರ್ಘಕಾಲ ಶೂನ್ಯವನ್ನು ಬಿಡುವುದಿಲ್ಲ ಎಂಬುದನ್ನು ನೆನಪಿಡಿ. ಅದು ಮೊದಲು ನಿಮ್ಮ ಮನಸ್ಸನ್ನು ಸಿದ್ಧಪಡಿಸುತ್ತದೆ, ನಂತರ ಸರಿಯಾದ ವ್ಯಕ್ತಿಯನ್ನು ನಿಮ್ಮ ದಾರಿಗೆ ಕಳುಹಿಸಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು ಉಳಿಸಿಕೊಳ್ಳಿ, ಏಕೆಂದರೆ ನಿಮ್ಮ ಅತ್ಯಂತ ಸುಂದರ ಸ್ವಭಾವವು ನಿಮ್ಮೊಳಗೆ ನೀವು ನಿಮ್ಮನ್ನು ಹೆಚ್ಚು ಅರ್ಥಮಾಡಿಕೊಂಡಾಗ ಸಭೆಗಳು ನಡೆಯುತ್ತವೆ. ಈಗ ಇಂದು ರಾತ್ರಿ ಅಥವಾ ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಮತ್ತೊಂದು ರಹಸ್ಯ ಬಹಿರಂಗಗೊಳ್ಳುತ್ತದೆ. ನೀವು ಆರಂಭದಲ್ಲಿ ಕ್ಷುಲ್ಲಕವೆಂದು ತಳ್ಳಿಹಾಕಬಹುದಾದ ಸಂಕೇತಗಳನ್ನು ನೀವು ಪಡೆಯಬಹುದು. ಅದು ಯಾರಿಂದಲಾದರೂ ಬಂದ ಸಂದೇಶವಾಗಿರಬಹುದು, ಹಳೆಯ ಫೋಟೋ, ಮರೆತುಹೋದ ವಸ್ತು ಅಥವಾ ಹಳೆಯ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ. ಇದು ಸಂಭವಿಸಿದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಆ ಚಿಹ್ನೆಯತ್ತ ಗಮನ ಹರಿಸಿ, ಏಕೆಂದರೆ ಕೆಲವೊಮ್ಮೆ ವಿಧಿ ಸಣ್ಣ ಚಿಹ್ನೆಗಳಲ್ಲಿ ಅಡಗಿರುವ ದೊಡ್ಡ ಉತ್ತರಗಳನ್ನು ಕಳುಹಿಸುತ್ತದೆ. ಮತ್ತು ಇದು ಇಷ್ಟೇ ಎಂದರೆ, ಕೆಲವೇ ಜನರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಈಗ ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗಿಲ್ಲ ಎಂದು ನೀವು ಎಂದಾದರೂ ಭಾವಿಸಿದರೆ, ಗೌರವದ ಬಗ್ಗೆ ನಿಮ್ಮ ಕೊಡುಗೆಗೆ ಮೆಚ್ಚುಗೆ ದೊರೆತರೆ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.